ಸಂತೋಷ್ ರಾವೇ ಅಪರಾಧಿ, ಅವರನ್ನ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆ ಮಾಡಲಾಗಿದೆ ಅಂತೇಳಿ ವಸಂತ್ ಗಿಳಿಯಾರು ಮತ್ತು ಟೀಮು ಕಿರಿಕೀರ್ತಿ, ವಸಂತ್ ಗಿಳಿಯಾರು, ಚಕ್ರವರ್ತಿ ಸೂಲಿಬೆಲೆ ಮತ್ತೆ ರಿಪಬ್ಲಿಕ್ ಕನ್ನಡ, ಮುಖ್ಯವಾಗಿ ರಿಪಬ್ಲಿಕ್ ಕನ್ನಡ, ಸುವರ್ಣ ವಾಹಿನಿ ಎಲ್ಲಾ ಚಾನೆಲ್ಗಳು ಬಾಯ್ ಬಡ್ಕೊಳ್ತಿತ್ತಲ್ಲ, ಇದೇ ಸಂತೋಷ್ ರಾವ್ ಮತ್ತು ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದಾರಲ್ಲ. ಸಂತೋಷ್ ರಾವ್ ಅಪರಾಧಿ ಆಗಿದ್ದರೆ ಸಂತೋಷ್ ರಾವ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಸಂತೋಷ್ ರಾವ್ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು ಪರಿಹಾರಕ್ಕೋಸ್ಕರವಾಗಿ. ಸಂತೋಷ್ ರಾವ್ ಅಪರಾಧಿ ಆಗಿದ್ದಿದ್ರೆ ಯಾತಕ್ಕೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಿದ್ರು, ಸುಪ್ರೀಂ ಕೋರ್ಟ್ಗೆ ಯಾಕೆ ಅರ್ಜಿಯನ್ನ ಸಲ್ಲಿಸ್ತಿದ್ರು? ಬಾಯ್ ಬಡ್ಕೊಳ್ತಿದ್ರಲ್ಲ ನೀವೆಲ್ಲಾನು. ಸ್ಯಾಟಲೈಟ್ ಚಾನೆಲ್ಗಳು ಕಂಟಿನ್ಯೂಸ್ ಆಗಿ ಬುರುಡೆ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೋಸ್ಕರವಾಗಿ ರಿಪಬ್ಲಿಕ್ ಕನ್ನಡದವರು ನಿರಂತರವಾಗಿ ಸೌಜನ್ಯ ಪ್ರಕರಣವನ್ನ ಮುನ್ನೆಲೆಗೆ ತಂದ್ರಲ್ಲ. ಮಹಾಬಲೇಶ್ವರ ಶೆಟ್ಟರಿಂದ ಹಿಡಿದು ಎಲ್ಲಾರನ್ನೂ ಕರ್ಕೊಂಡು ಬಂದು ಸೌಜನ್ಯ ಪ್ರಕರಣಕ್ಕೆ ಒಂದಕ್ಕೊಂದು ಲಿಂಕ್ ಮಾಡಿ ಮಾತಾಡಿದ್ರಲ್ಲ. ಇವತ್ತು ಸಂತೋಷ್ ರಾವ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ, ಕುಸುಮಾವತಿ ಅವರು ಅರ್ಜಿ ಸಲ್ಲಿಸಿದ್ದಾರೆ, ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲಿ ಕೋರ್ಟ್ ಪ್ರೊಸೀಜರ್ ಪ್ರಕಾರ ಏನಾದ್ರೂ ತಪ್ಪುಗಳಿದ್ರೆ, ಮಿಸ್ಟೇಕ್ ಇದ್ರೆ ಅರ್ಜಿಗಳಲ್ಲಿ ಸರಿಪಡಿಸಿ ಕೊಡಿ ಅನ್ನೋದಕ್ಕೆ 90 ದಿನಗಳ ಟೈಮ್ ಕೊಡುತ್ತೆ. ಅದು ಪ್ರೊಸೀಜರ್. ಅದು ಆ 90 ದಿನಗಳ ಟೈಮ್ ನಲ್ಲಿ ನಾವು ಸರಿ ಮಾಡಿ ಕೊಡಬೇಕು. ಅವ್ರು ಕೇಳಿರುವಂತಹ ಸಿಗ್ನೇಚರ್ ಮಿಸ್ ಆಗಿರುವಂತದ್ದು ಮತ್ತೊಂದು ಎಲ್ಲ, ಅದನ್ನ ಇವರು ರಿಪಬ್ಲಿಕ್ ಕನ್ನಡದವರು ದೊಡ್ಡದಾದಂತಹ ತಪ್ಪು ಅನ್ನೋ ರೀತಿಯಲ್ಲಿ ಜಿತೇಂದ್ರ ಕುಂದೇಶ್ವರ ಅಂತೆ, ಅವ್ರಿಗೆ ಯಾವ ಪತ್ರಿಕೆಯ ವರದಿಗಾರರ ಗೊತ್ತಿಲ್ಲ, ಅವರು ಹೇಳ್ತಾರೆ ರಿಪಬ್ಲಿಕ್ ಕನ್ನಡದಲ್ಲಿ, ರಿಪಬ್ಲಿಕ್ ಕನ್ನಡ ಸ್ಟೋರಿ ಮಾಡುತ್ತೆ, ರಿಪಬ್ಲಿಕ್ ಕನ್ನಡ ಸ್ಟೋರಿ ಮಾಡುತ್ತೆ, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿರೋದ್ರಲ್ಲಿ ಇಲ್ಲಿ ಏನೋ ಒಂದು ತಂತ್ರ ಇದೆ, ಬೇಕು ಅಂತ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸ್ವಲ್ಪನಾದ್ರೂ ತಲೆ ಇರ್ಬೇಕಲ್ರಿ, ಸ್ವಲ್ಪನಾದ್ರೂ ತಲೆಯಲ್ಲಿ ಬುದ್ಧಿ ಇರ್ಬೇಕಲ್ಲ. ಇಲ್ಲಿ ನ್ಯಾಯಕ್ಕೋಸ್ಕರವಾಗಿ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ ಅಂತಂದ್ರೆ ಸುಮ್ನೆ ಹಾಕ್ತಾರೆ ಅಲ್ರಿ. ಇವತ್ತು ನೋಡಿ ಕಾನೂನು ಯಾವ ರೀತಿಯಾಗಿ ಕೆಲಸ ಮಾಡಿದೆ, ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಈ ಸೌಜನ್ಯ ಪ್ರಕರಣ, ಚಿನ್ನಯ್ಯನ ಪ್ರಕರಣವೇ ನಮ್ಮ ಮುಂದೆ ಇರುವಂತದ್ದು. ಬೆನ್ನು ಹತ್ತಿ ಕಾನೂನಿನ ಕಾಯ್ದೆಗಳನ್ನ ತಿಳ್ಕೊಂಡು ಹೋದ್ರೆ ನಮ್ಗೆ ಯಾವ ರೀತಿ ನಾವು ಅದರಲ್ಲಿ ಕಾನೂನನ್ನ ಬಳಸ್ಕೊಂಡು ಯಾವ ರೀತಿ ಸತ್ಯವನ್ನ ಹೊರಗಡೆ ತರಬಹುದು ಅನ್ನೋದಕ್ಕೆ ಈ ಸೌಜನ್ಯ ಪ್ರಕರಣ, ಬುರುಡೆ ಪ್ರಕರಣ ಅಂತ ಏನ್ ಹೇಳ್ತೀವಲ್ಲ, ಈ ಬುರುಡೆ ಮಾಧ್ಯಮಗಳು ಬಡ್ಕೊಳ್ತಾ ಇದಾವಲ್ಲ, ಕಣ್ಣು ಬಿಟ್ಟು ನೋಡಿ. ಇವತ್ತು SIT ಸಲ್ಲಿಕೆ ಮಾಡ್ತಲ್ಲ, 6 ವಾಲ್ಯೂಮ್ ಅಲ್ಲಿ ಸಲ್ಲಿಕೆ ಮಾಡ್ತು, 3000 ಚಿಲ್ಲರೆ ಪುಟಗಳನ್ನ ಕೊಡ್ತು. ಏನು ಚಾರ್ಜ್ ಶೀಟ್ ಇದು? ಆರೋಪಿಗಳು ಗಿರೀಶ್ ಮಟ್ಟಣ್ಣ ಆರೋಪಿ, ಜಯಂತ್ ಟಿ ಆರೋಪಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಆರೋಪಿ, ವಿಠಲ್ ಗೌಡ್ ಆರೋಪಿ ಅಂತೇಳಿ ಫೋಟೋಗಳನ್ನೆಲ್ಲ ಹಾಕೊಂಡು ಏನ್ ಸುದ್ದಿ ಮಾಡಿದ್ರಲ್ಲ, ಒಂದೇ ದಿನಕ್ಕೆ ಸ್ಟಾಪ್ ಆದ್ರಲ್ಲ. ಇವತ್ತು 3600 ಪುಟಗಳ 6 ವ್ಯಾಲ್ಯೂಮ್ ಇರೋದನ್ನ ಏನು ಕೋರ್ಟೇ ಹೇಳಿದೆ, ಜಯಂತ್ ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ಪುರಸ್ಕಾರ ಮಾಡಿದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಕಾನೂನು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತೇಳಿ, ನ್ಯಾಯಬದ್ಧವಾಗಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತೇಳಿ. ಏನೆಲ್ಲ ಸುಳ್ಳು ಸುದ್ದಿಗಳನ್ನ ಹರಡಿಸ್ತೀರಿ, ಏನೆಲ್ಲ ಆಕ್ಚುಲಿ ಮಾಧ್ಯಮಗಳು ಮಾಡ್ಬೇಕಾಗಿರುವಂತ ಕೆಲಸ ಏನ್ ಗೊತ್ತಾ? ಮುಂದೆ ನಿಂತು ಕೆಲಸ ಮಾಡ್ಬೇಕಾಗಿತ್ತು. ಮುಂದೆ ನಿಂತು ಕೆಲಸ ಮಾಡ್ಬೇಕಾಗಿದ್ದಂತಹ ಮಾಧ್ಯಮಗಳು ಯಾರನ್ನೋ ಉಳಿಸೋದಕ್ಕೋಸ್ಕರವಾಗಿ, ಮತ್ತಾರನ್ನೋ ಓಲೈಸೋದಕ್ಕೋಸ್ಕರವಾಗಿ ಇಡೀ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಒನ್ ಸೈಡೆಡ್ ಆಗಿ ನಿಂತ್ಕೊಂಡು ಏಕಪಕ್ಷೀಯವಾಗಿ ಕೆಲಸ ಮಾಡ್ತಾ ಇದ್ರಲ್ಲ. ಎಷ್ಟು ಬಾರಿ ಚೀಮಾರಿ ಹಾಕಿಸ್ಕೊಳ್ತೀರಿ? ಪ್ರತಿಯೊಂದು ವಿಚಾರವನ್ನ ನೀವು ಗಮನಿಸಿ ನೋಡಿ. ನಮ್ಮ ಕಣ್ಣು ಮುಂದೆ ಇರುವಂತದ್ದು ಕಟ್ಟುಕತೆ ಅಲ್ಲ, ಇತಿಹಾಸ ಅಲ್ಲ, ಯಾವುದೋ ಕಾಲದಲ್ಲಿ ನಡೆದಿರುವಂತದ್ದಲ್ಲ, 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇರುವಂತದ್ದು. ನೋಡಿ, BLR ಪೋಸ್ಟ್ ಇರುವಂತಹ ಬದ್ಧತೆ ಈ ಸ್ಯಾಟಲೈಟ್ ಚಾನೆಲ್ಗಳಿಗಿಲ್ಲ. BLR ಪೋಸ್ಟ್ ಅಲ್ಲಿ ಸಂತೋಷ್ ರಾವನ ವಿಚಾರವನ್ನ ಕೆದಕಿ ಅಲ್ಲಿ ಯಾವ ರೀತಿ ಆ BLR ಪೋಸ್ಟ್ನವರು ಏನೋ ಒಂದು ಸುದ್ದಿಯನ್ನ ಹಾಕಿದಾರಲ್ಲ, ಯಾತಕ್ ಹಾಕಿದ್ದಾರೆ? ಅವರು ಪತ್ರಕರ್ತರಲ್ವಾ? ನಿಮಗೆ ಕಿಂಚಿತ್ತಾದರೂ ಆ ಕರ್ತವ್ಯ ಮಾಡ್ತಾ ಇದೀವಿ, ಪತ್ರಿಕೋದ್ಯಮದಲ್ಲಿ ಕರ್ತವ್ಯ ಮಾಡ್ತಾ ಇದೀವಿ ಅನ್ಸಿದ್ರೆ BLR ಪೋಸ್ಟ್ನವ್ರು ಆಗ್ತಾ ಇದಾರಲ್ಲ, ಯಾಕೆ ನಿಮ್ಗೆ ಸುದ್ದಿ ಸಿಗ್ತಾ ಇಲ್ಲ? ಯಾಕೆಂದ್ರೆ ನೀವು ಆಲ್ರೆಡಿ ಇನ್ನೊಬ್ಬರಿಗೆ ಸರೆಂಡರ್ ಆಗೋಗಿದ್ದೀರಲ್ಲ.
ಹಾಗಾದ್ರೆ SIT ಅವರು ಕೊಟ್ಟಿರುವಂತಹ ವರದಿಯನ್ನ 3,000 ಚಿಲ್ಲರೆ ಪುಟಗಳನ್ನ ಜಯಂತ್ ಅವರು ಹಾಕಿರುವಂತಹ ಅರ್ಜಿಯನ್ನ ಪುರಸ್ಕಾರ ಮಾಡುತ್ತೆ. ದೊರೆರಾಜ್ ಅವರು ಏನೋ ವಾದ ಮಾಡ್ತಾರೆ, ಅದು ಕೊಡೋದಕ್ಕೆ 3,600 ಪುಟಗಳನ್ನ ಕೊಡೋದಕ್ಕೆ ಕೋರ್ಟ್ ಅನುಮತಿ ಕೊಡ್ತಾ ಇದೆ. ಯಾತಕ್ಕೆ? ಸತ್ಯಾಂಶಗಳನ್ನ ತಿಳ್ಕೊಳ್ಳೋದಕ್ಕೆ. 100 ಗಂಟೆಗಳಿಗೂ ಹೆಚ್ಚು ಕಾಲ ಹೋರಾಟಗಾರರನ್ನ ವಿಚಾರಣೆ ಮಾಡಿರುವಂತದ್ದು. 164 ಸ್ಟೇಟ್ಮೆಂಟ್ ಚಿನ್ನಯ್ಯ ಇದು ಕೊಟ್ಟಿರುವಂತದ್ದು, ಅದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಫಸ್ಟ್ ಕೊಟ್ಟನಲ್ಲ, ಅದು ಕೊಟ್ಟಿರುವಂತದ್ದು ಅಧಿಕೃತ. 2ನೇ ಬಾರಿ ಕೊಟ್ಟಿರುವಂತದ್ದು ಏನ್ ಕೊಟ್ಟಿದ್ದಾನೆ ಎಲ್ಲ ವಿಷಯ ತಿಳ್ಕೊಳ್ಬೇಕಲ್ಲ, ಪಬ್ಲಿಕ್ ಗೊತ್ತಾಗ್ಬೇಕಲ್ಲ. ಈ ಕೆಲಸ ಮಾಡ್ಬೇಕಾಗಿರೋದು ಯಾರು? ನೀವು ಪತ್ರಕರ್ತರು. ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂತ ಹೇಳ್ತಿರಲ್ಲ, ಮಿಸ್ಟರ್ ಅಜಿತ್ ಹನುಮಕ್ನವ್ರು ಹೇಳ್ತಾರಲ್ಲ, ನಾನು ಒಂದ್ಸರಿ ಡೀಪ್ ಆಗಿ ಹೋಗ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಯಾವ ರೀತಿ ಡೀಪ್ ಆಗಿ ಹೋಗ್ತೀನಿ ಅಂತಂದ್ರೆ, ಪೊಲೀಸ್ ಇಲಾಖೆಯವರು ಹೋಗದೇ ಇರುವಂತಹ ಡೀಪ್ ನಾನು ಹೋಗ್ಬಿಡ್ತೀನಿ. ನಾನು ಹೋಗಿ ತನಿಖೆ ಮಾಡಿದ್ದೀನಿ, ಸಂತೋಷ್ ರಾವ್ನ ಜೈಲಲ್ಲಿ ಭೇಟಿ ಮಾಡಿದ್ದೀನಿ, ಕಾಲ್ ರೆಕಾರ್ಡ್ಗಳನ್ನ ತೆಗೆಸಿದ್ದೀನಿ ಅಂತೇಳಿ ಇನ್ವೆಸ್ಟಿಗೇಷನ್ ಜರ್ನಲಿಸಂ ಅಂತ ಹೇಳ್ತೀರಲ್ಲ. ಪಬ್ಲಿಕ್ ಟಿವಿ ರಂಗಣ್ಣ ಕ್ರೈಮ್ ರಿಪೋರ್ಟರ್ ಆಗಿ ಕೆಲಸ ಮಾಡಿದ್ದಂಥವರು, ಕ್ರೈಮ್ ರಿಪೋರ್ಟರ್ ಆಗಿದ್ದಂಥವ್ರವರು. ಅದಾದ ನಂತರ ಸಂಪಾದಕರಾದ್ರು, ಅದಾದ ನಂತರ ಸುವರ್ಣ ವಾಹಿನಿಯಲ್ಲಿ ರಾಜಕೀಯ ವಿಶ್ಲೇಷಣೆ ಬಂದ್ರು, ಅದಾದ ನಂತರ ಪಬ್ಲಿಕ್ ಟಿವಿ ಮಾಡ್ಕೊಂಡ್ರು. ಇವತ್ತು ಪಬ್ಲಿಕ್ ಟಿವಿನಲ್ಲಿ ಅವ್ರು ಹೇಳಿದ್ದೇ ವೇದವಾಕ್ಯ ಅನ್ನೋ ರೀತಿ ಮಾತಾಡ್ತಾ ಇದ್ರಲ್ಲ. ಇನ್ವೆಸ್ಟಿಗೇಷನ್ ಜರ್ನಲಿಸಂ ಮಾಡಬೇಕಾಗಿತ್ತು, ಡೀಪ್ ಇಳಿಬೇಕಾಗಿತ್ತು ನೀವುಗಳು. ನಮ್ಮ TV9 ರಂಗನಾಥ ಭಾರದ್ವಾಜ್ ಅತ್ಯಂತ TV9 ಸ್ಟಾರ್ಟ್ ಆದಾಗ್ಲಿಂದ ಅವರು ಸ್ಯಾಟಲೈಟ್ ಚಾನಲ್ ಅಲ್ಲಿದ್ದಾರೆ, ಅಲ್ಲಲ್ಲಿ ಹೋಗಿ ಬಂದ್ರು, ಸಮಯ ಹೋದ್ರು, ಮತ್ತೊಂದ್ ಕಡೆ ಹೋದ್ರು, ಮತ್ತೊಮ್ಮೆ ಒಂದು TV9 ಅಲ್ಲೇ ಇದ್ದಾರೆ. ಇವರು ಮಾಡ್ಬೇಕಾಗಿತ್ತು ಇನ್ವೆಸ್ಟಿಗೇಷನ್ ಜರ್ನಲಿಸಂ, ಇವರು ಮಾಡ್ಬೇಕಾಗಿತ್ತು. ಒಬ್ಬ ಜಯಂತ್ ಅನ್ನೋರು ಅರ್ಜಿ ಹಾಕ್ಬಿಟ್ಟು ಮಾಹಿತಿ ತೆಗೆದುಕೊಡ್ತಾರೆ ಕೋರ್ಟ್ ಅಲ್ಲಿ ಅಂತಂದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡು ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟ್ ಹೋಗೋದನ್ನ ಅದನ್ನ ಗುರಿಯಾಗಿಸ್ಕೊಂಡು ಮಾತನಾಡ್ತಾ ಇದ್ದೀರ ಹೊರತು, ಅವರು ಹೋಗಿದ್ದಾರೆ ತನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ. ಯಾರಾದ್ರೂ ಸುಮ್ನೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೇನ್ರಿ? ಚಿನ್ನಯ್ಯ ಬುರುಡೆ ತಗೊಂಡು ಸುಪ್ರೀಂ ಕೋರ್ಟ್ ಹೋಗಿದ ಅನ್ನೋ ವಿಚಾರವನ್ನ ಉದ್ದುದ್ದ ಮಾತಾಡ್ತಿದ್ರಲ್ಲ. ಒಬ್ಬ ಚಿನ್ನಯ್ಯ ಬುರುಡೆ ತಗೊಂಡು ಸುಪ್ರೀಂ ಕೋರ್ಟ್ ಯಾಕೆ ಹೋಗ್ತಾನ್ರಿ? ಅವನು ಅಪರಾಧಿ ಆಗಿದ್ರೆ, ಅವನು ತಪ್ಪಾಗಿದ್ರೆ ಯಾರಾದ್ರೂ ಕೋರ್ಟ್ ಮುಂದೆ ಹೋಗ್ತಾರ? ಅದು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರ? ಸಂತೋಷ್ ರಾವ್ ಅಪರಾಧಿ ಆಗಿದ್ರೆ, ಅವನು ತಪ್ಪು ಮಾಡಿದ್ರೆ ಅವನಿಗೆ ಗಿಲ್ಟ್ ಕಾಡಲ್ವೇನ್ರಿ? ಅವನು ಸುಪ್ರೀಂ ಕೋರ್ಟ್ಗೆ ಹೋಗ್ತಾನ? ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರ ತಪ್ಪಾಗಿದ್ರೆ? ಏನೇನು ಸುಳ್ಳು ಸುದ್ದಿಗಳನ್ನ ಹರಡಿಸ್ತೀರಿ? ಒಬ್ಬ ಸಾಮಾನ್ಯ ವ್ಯಕ್ತಿಗಿರುವಂತ ಕಾಮನ್ ಸೆನ್ಸ್ ನೀವು ಪತ್ರಕರ್ತರಿಗಿಲ್ವಲ್ಲ. ಜಿತೇಂದ್ರ ಕುಂದೇಶ್ವರ ಆಗಿರ್ಬೋದು, ಗಿರೀಶ್ ನಮ್ಮ ವಸಂತ ಗಿಳಿಯಾರ್ ಆಗಿರ್ಬೋದು, ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು, ಕಿರಿಕೀರ್ತಿ ಆಗಿರ್ಬೋದು, ಮುಖ್ಯವಾಗಿ ರಿಪಬ್ಲಿಕ್ ಕನ್ನಡ, ಅಜಿತ್ ಹನುಮಕ್ಕನವರು, TV9, ಪಬ್ಲಿಕ್ ಟಿವಿ, ನೀವೆಲ್ಲರಿಗೂ ಹೇಳ್ತಾ ಇದ್ದೀನಿ, ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿ. ಇಲ್ಲಿ ಅನ್ಯಾಯಕ್ಕೆ ನ್ಯಾಯ ಕೇಳ್ತಾ ಇರೋದೇ ಹೊರತು ಇಲ್ಲಿ ಯಾವುದೂ ಸಹ ದಾರಿ ತಪ್ಪಿಸುವಂತ ಕೆಲಸ ಅಲ್ಲ. ನೀವು ಯಾವುದೋ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ, ತಳಬುಡ ಗೊತ್ತಿಲ್ದಂಗೆ SITಗೆ 6 ವಾಲ್ಯೂಮ್ ಅಲ್ಲಿ ಸಲ್ಲಿಕೆ ಆಗೋಯ್ತು, ಅರೆಸ್ಟ್ ಆಗ್ಬಿಟ್ರು, ಗಿರೀಶ್ ಮಟ್ಟಣ್ಣನವರು ಆರೋಪಿಗಳು ಅಂತ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿರಲ್ಲ. ಸ್ವಲ್ಪ ಯೋಚನೆ ಮಾಡಬೇಕು. ಒಬ್ಬ ಪತ್ರಕರ್ತನಿಗೆ ತಾಳ್ಮೆ ಇರಬೇಕು, ಜಾಣ್ಮೆ ಇರಬೇಕು, ಯುಕ್ತಿ ಇರಬೇಕು, ತಂತ್ರಗಳಿರ್ಬೇಕು. ಇದು ಯಾವುದು ಇವತ್ತು ನಿಮ್ಮ ಪತ್ರಿಕೋದ್ಯಮದಲ್ಲಿ ಇಲ್ಲ. ಜನರ ಮುಂದೆ ಚೀಮಾರಿ ಹಾಕಿಸ್ಕೊಳ್ತಾ ಇದ್ದೀರಿ ನೀವು. ಕುಸುಮಾವತಿಯವರು ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ, ಈ ಸ್ಟೋರಿ ಹೇಳ್ತಾ ಬಂದ್ರಿ. ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅರ್ಜಿ ಸಲ್ಲಿಸ್ತಾರೆ, ಅವರು ಮಿಸ್ಟೇಕ್ಗಳನ್ನ ಸರಿ ಮಾಡಿ 90 ದಿವಸದಲ್ಲಿ ಸಲ್ಲಿಸಿ ಅಂತ ಹೇಳ್ತಾರೆ. ಸಲ್ಲಿಸಿ ಅಂತ ಹೇಳಿದ್ದನ್ನ ನೆಗೆಟಿವ್ ರೀತಿ ಮಾತನಾಡ್ತೀರಿ. ಯಾವ ಬದ್ಧತೆ ಇದೆ ನಿಮಗೆ? ಏನಂತ ಮಾತನಾಡ್ತಾ ಇದ್ದೀರಿ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ಸರಿದಾರಿಗೆ ಬನ್ನಿ ಪತ್ರಕರ್ತರೆ ಅಂತ ಹೇಳ್ತೀವಿ. ಹೋರಾಟಗಾರರು ಏನ್ ಕೆಲಸ ಮಾಡ್ತಾ ಇದಾರೋ ಕಾನೂನುಬದ್ಧವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.